ಈತ ಬಿಸ್ಕೆಟ್ ಟಾಸ್ನಲ್ಲಿ ಪ್ರತಾಪ್ ಗೆದ್ದಿದ್ದಕ್ಕೆ ವಿನಯ್ ಮತ್ತು ನಮ್ರತಾ ಕಿರಿಕೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹೌದು, ಅವನು ಕೈಯಿಂದನೇ ತಗೊಂಡು ತಿಂದಿದ್ದು, ಅವನು 5 ಬಿಸ್ಕೆಟ್ ತಿಂದಿಲ್ಲ ಅಂತ ಹೇಳಿ ಹೇಳ್ತಾರೆ. ಈತ ಬಿಗ್ ಬಾಸಲ್ಲಿ ಬಿಗ್ ಘೋಷಣೆ ಆಗುತ್ತೆ. ಈ ಬಿಸ್ಕೆಟ್ ಟಾಸ್ಕನ್ನು ಪ್ರತಾಪ್ ಗೆದ್ದಿದ್ದಾರೆ. ಬರೋಬ್ಬರಿ 5 ಬಿಸ್ಕೆಟ್ ತಿನ್ನೋದ್ರ ಮೂಲಕ ಗೆದ್ದಿದ್ದಾರೆ ಅಂತ ಹೇಳಲಾಗ್ತದೆ. ಹಣೆ ಮೇಲೆ ಬಿಸ್ಕೆಟನ್ನು ಇಟ್ಕೊಂಡು ಅದು ಬಾಯಿಗೆ ತಂದು ತಿನ್ನಬೇಕು, ಅದು ಕೆನ್ನೆ ಮೂಲಕ ಅವರೇ ಎಳೆದುಕೊಂಡು ಬಂದು ತಿನ್ನಬೇಕು ಅಂತ ಹೇಳಿ ಈತ ಬಿಗ್ ಟಾಸ್ಕನ್ನು ಕೊಟ್ಟಿರ್ತಾರೆ. ಈ ಟಾಸ್ಕ್ ಮೂಲಕ ವಿನಯ್ 1 ತಿಂದರೆ ನಮ್ರತಾ 2 ತಿಂದಿರ್ತಾಳೆ. ಇದರಿಂದ ಪ್ರತಾಪ್ ಬರೋಬ್ಬರಿ 5 ತಿಂದಿರ್ತಾನೆ. ಅದಕ್ಕಾಗಿ ಪ್ರತಾಪ್ ವಿನ್ನರ್ ಅಂತ ಹೇಳಿ ಬಿಗ್ ಬಾಸ್ ಘೋಷಣೆ ಮಾಡ್ತಿದ್ದಂಗೆ ಆಗ ನಮ್ರತಾ ಹೇಳ್ತಾಳೆ, ಇಲ್ಲ ನೀನು ಕೈಯಿಂದನೇ ತಿಂದಿದ್ದು ನಾನು ನೋಡಿದಾಗ. ನಾನು ಮೊದಲನೇ ಬಿಸ್ಕೆಟ್ ಮಾತ್ರ ಕೈಯಿಂದ ತಿಂದಿದ್ದು, ಆಮೇಲೆ 4 ಕೂಡ ನಾನು ಹಾಗೆ ತಿಂದಿದ್ದು. ನೀವು 1-2 ತಿಂದಿದ್ದಲ್ಲ, ಆ ಲೆಕ್ಕದಲ್ಲೇ 4 ಕೌಂಟ್ ಮಾಡಿ ನಂಗೆ ಬಿಗ್ ಬಾಸ್ ವಿನ್ನರ್ ಅಂತ ಹೇಳಿರೋದು. ನೀವು ನನಗೆ ಯಾಕೆ ಪ್ರಶ್ನೆ ಮಾಡ್ತೀರಾ, ಹೋಗಿ ಬಿಗ್ ಬಾಸ್ ಪ್ರಶ್ನೆ ಮಾಡಿ ಅಂತ ಹೇಳಿ ಪ್ರತಾಪ್ ಬೈದೇ ಬಿಡ್ತಾನೆ. ನೋಡು ಎಷ್ಟು ದೌಲತ್ನಲ್ಲಿ ಮಾತಾಡ್ತಾನೆ ಅಂತ ಹೇಳಿ ನಮ್ರತಾ ಮತ್ತು ವಿನಯ್ ಮಾತಾಡ್ಕೊಳ್ತಾರೆ. ಆಡಲಿ ಮಗ ಯಾರು ಸಪೋರ್ಟ್ ಇಟ್ಕೊಂಡು ಆಡ್ತಾನೆ ಅಂತ ಗೊತ್ತು. ಈಗ ಕಿವಿ ಹಿಂಡಕ್ಕೆ ಇವನ ಹತ್ರಕ್ಕೆ ಹೋಗಿದ್ದಾಳೆ ಸಂಗೀತ ಅಂತ ಹೇಳಿ ಹೇಳ್ತಿದ್ದಾನೆ.